ಶೋಭಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇದ್ದೀವಿ ಹುರುಳಿ ಕಟ್ಟಿನ ಬಸ್ಸಾರು. ಬನ್ನಿ ರೆಸಿಪಿ ತೋರಿಸ್ತೀನಿ ನಿಮಗೆ. ತೋಳಿಮಾ. ಮೊನ್ನೆ ಫಿಶು ಚಿಕನ್ ಮಾಡಿದಾಗ ವೆಜಿಟೇರಿಯನ್ಸ್ ಎಲ್ಲ ಸ್ಕಿಪ್ ಮಾಡಿದ್ರಿ. ಸೊ ಇವತ್ತು ನಿಮಗೆ ಸ್ಕಿಪ್ ಮಾಡೋ ಅವಕಾಶ ಇಲ್ಲ, ಏನಕ್ಕಂದ್ರೆ ವೆಜ್ ಮಾಡ್ತಾ ಇದೀವಿ. ಬನ್ನಿ. ನಾನು ಹುರುಳಿನ ಮೊನ್ನೆನೆ ನೆನೆಸ್ಬಿಟ್ಟು ಮೊಳಕೆ ತೆಗೆಸಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ. ಹುರುಳಿ ಹಾಗೆ ಕಟ್ಟಿ ತೆಗಿಯೋಕ್ಕಿಂತ ಮೊಳಕೆ ತೆಗೆದು ಕಟ್ಟಿ ತೆಗೀರಿ, ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೀಗ ನೀರು ಹಾಕ್ಕೊಂಡು ಉಪ್ಪು ಹಾಕಿ ಅರಿಶಿನ ಪುಡಿ ಹಾಕಿ ಕುಕ್ಕರಲ್ಲಿ ನಾನು ಬೇಯಕ್ಕಿಡ್ತೀನಿ. ಇದರಲ್ಲಿ ಒಂದು ಚೂರು ನೀರು ಹಾಕಿದ್ದೀನಿ. ದಪ್ಪ ಉಪ್ಪು ತಗೋತೀನಿ, ಇಷ್ಟು ದಪ್ಪ ಉಪ್ಪು ಹಾಕ್ತೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಿಂಗೆ ಹಾಕ್ಬಿಟ್ಟು ಎಲ್ಲ ಕಡೆ ಹಿಂಗೆ ಮಾಡಿಬಿಟ್ಟು ಬೇಯಕ್ಕೆ ಇಟ್ಬಿಡೋಣ. ಸೊ ಇವಾಗ ನಾವು ಹುರುಳಿನ ಬೇಯಕ್ಕೆ ಇಟ್ಟಿದ್ದೀವಿ. ಇದನ್ನು ಎಷ್ಟು ವಿಸಲ್ ಹೊಡಿಸ್ಬೇಕು? ಇದು ಒಂದು 3ರಿಂದ 4. 3ರಿಂದ 4 ವಿಸಿಲ್ ನಂತರ ಮತ್ತೆ ಬರೋಣ. ಕುಕ್ಕರ್ ವಿಜಲ್ ಆಗೋ ತನಕ ನಾವು ಈರುಳ್ಳಿನ ಸುಡಕ್ಕೆ ಇಟ್ಕೊಂಡಿದ್ದೀವಿ. 2 ಈರುಳ್ಳಿ ಇಟ್ಕೊಂಡಿದ್ದೀನಿ ನಾನು, ಯಾಕಂದರೆ 2 ದಿನಕ್ಕೆ ನಾನು ಸಾರು ಇಟ್ಕೊತೀನಿ. ನೀವಾದರೆ ಸಣ್ಣ ಫ್ಯಾಮಿಲಿ ಆದರೆ 1 ಈರುಳ್ಳಿ ಇಟ್ಕೊಳ್ಳಿ. ಕಟ್ ಸಾರಿಗೆ ಏನೇನು ಬೇಕು ಅಂತ ಹೇಳ್ತೀನಿ. ಓಕೆ, ಇವಾಗ ಮಿಕ್ಸಿಗೆ ಏನೇನು ರುಬ್ಕೋಬೇಕು ಅಂತ ಅಲ್ವಾ? ಓಕೆ, ನಾನು ತೋರಿಸ್ತೀನಿ ನಿಮಗೆ, ತಡೀರಿ. 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ಮೆಣಸಿನಕಾಳು ಅರ್ಧ ಸ್ಪೂನು, 1 ಸ್ಪೂನ್ ಜೀರಿಗೆ, ಎಲ್ಲ ಹಸಿದೇ ಇರಲಿ, ಕಟ್ಸಾರಿಗೆ ಹಸಿದಿದ್ದನ್ನ ಚೆನ್ನಾಗಿ, 2 ಟೊಮೆಟೊ, ಸ್ವಲ್ಪ ತೆಂಗಿನಕಾಯಿ, ಜೊತೆಗೆ ಒಂದು ಸ್ವಲ್ಪ ಅರಿಶಿನ. ಈರುಳ್ಳಿ ಸುಟ್ಕೊಂಡಿದ್ವಲ್ಲ ಸ್ಟವಲ್ಲಿ 2, ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಈರುಳ್ಳಿ. ಮನೇಲಿ ಅಂತ ಮಾಡಿರ್ತಿರಲಿಲ್ಲ ಸಾಂಬಾರು ಪುಡಿ, ಅದು 1 ಸ್ಪೂನ್ ಸಾಕು, ಯಾಕಂದರೆ ಎಲ್ಲ ಮಸಾಲೆ ಆಲ್ರೆಡಿ ಹಾಕಿರ್ತೀವಿ. ಧನಿಯಾ ಚಿಕ್ಕ ಸ್ಪೂನ್ ಆಗಿರೋದ್ರಿಂದ 1.5 ಸ್ಪೂನ್ ಹಾಕಿದ್ದೀನಿ. ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ, ಯಾಕಂದರೆ ಸಾಂಬಾರು ಪುಡಿಯಲ್ಲೂ ಖಾರ ಇರುತ್ತೆ, ಪೆಪ್ಪರಲ್ಲೂ ಇರುತ್ತೆ. ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ. ಈಗ ಇಷ್ಟು ಮಸಾಲೆ, ಆಮೇಲೆ ಬೆಂದಿರೋ ಹುರುಳಿನ ಸ್ವಲ್ಪ ಹಾಕಿಬಿಟ್ಟು ರುಬ್ಕೊಳ್ಳಿ. ಈಗ ಹುರುಳಿ ಬೆಂದಿದೆ, ಇದನ್ನು ಬಗ್ಗಿಸ್ಕೊಂಬಿಡೋಣ, ಆಯಿತಾ? ಸ್ವಲ್ಪ ಈ ಕಾಳನ್ನು ಮಿಕ್ಸಿಗೆ ರುಬ್ಬಕ್ಕೆ ತಕ್ಕೋತೀನಿ. ತುಂಬ ಇಲ್ಲ, ಒಂದು ಸ್ವಲ್ಪ ಸಾಕು. ಇದು ರುಬ್ಕೊಳ್ಳೋಣ ಅಲ್ಲಿ ತನಕ. ನೋಡಿ ಕಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಟಪ್ಪರ್ ವೇರ್ದು, ಇದು ತಗೊಂಡು ಆ್ಯಕ್ಚುಲಿ ನಾನು 20 ಇಯರ್ಸ್ ಆಯಿತು, ಇನ್ನೂ ಹಾಳಾಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನಮ್ಮಮ್ಮ ಈ ಎಲ್ಲ ಮಸಾಲೆನ ನುಣ್ಣಗೆ ರುಬ್ಕೊಂಡಿದ್ದಾರೆ. ಹಾಂ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ತೋರಿಸ್ಬೇಕು. ದಪ್ಪಗೆ ನೋಡಿ. ನಿಮ್ಗೆ ಎಷ್ಟು ನೀರು ಬೇಕು ಅನಿಸುತ್ತೆ ಅಷ್ಟು ಹಾಕ್ಕೊಳ್ಳಿ. ನಿಮ್ಗೆ ಗೊತ್ತಲ್ಲ ಕಟ್ಸಾರಿಗೆ ಎಷ್ಟು ನೀರು ಬೇಕು ಅಂತ. ಉಪ್ಪು ಮೊದಲೇ ಹಾಕಿದ್ದೆ ಬೇಯಬೇಕಾದ್ರೆ, ಯಾಕಂದರೆ ಕಾಳು ಉಪ್ಪಲ್ಲಿ ಬೆಂದ್ರೇ ರುಚಿ ಇರುತ್ತೆ. ಅದಕ್ಕೇನೆ ಉಪ್ಪು ಹಾಕಿದ್ದೀನಿ, ನೋಡ್ಕೊಂಡು ಹಾಕಿ. ಈಗ ಸ್ವಲ್ಪ ಬೇಕಾಗುತ್ತೆ, ಜಾಸ್ತಿ ಅನ್ಬೇಡ, ಸ್ವಲ್ಪ ಒಂದು ಸ್ವಲ್ಪ ಇಷ್ಟು ಹಾಕಿ, ಆಮೇಲೆ ನೀವು ನೋಡ್ಕೊಂಡು ಹಾಕೊಳ್ಳಿ ಬೇಕು ಅಂದರೆ. ಇವಾಗ ನಮ್ಮಮ್ಮ ಕಟ್ಟಿಗೆಲ್ಲ ಮಸಾಲೆ ಹಾಕಿ, ನೀರು ಹಾಕಿ, ಉಪ್ಪು ಹಾಕಿ, ಹುಣಸೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ. ನಿಮಗೆ ಹುಳಿ ನಿಮ್ಮ ಎಷ್ಟು ಬೇಕೋ ರುಚಿಗೆ ಅಷ್ಟು ಹಾಕ್ಕೊಳ್ಳಿ. ಕೆಲವರಿಗೆ ಹುಳಿ ಇಷ್ಟ ಆಗುತ್ತೆ, ಕೆಲವರಿಗೆ ಆಗಲ್ಲ. ನೋಡಿ ಇಷ್ಟು ಬರಂಗೆ ಮಾಡ್ಕೊಂಡಿದ್ದೀನಿ ನಾನು. ಸಾರು ಕುದಿಯೋ ತನಕ ಪಲ್ಯ ಮಾಡ್ಕೊಂಬಿಡೋಣ. ಫಸ್ಟ್ ಪಲ್ಯಕ್ಕೆ ಏನೇನು ಬೇಕಂತ ಇವಾಗ ಹೇಳ್ತೀನಿ. ಫಸ್ಟ್ ಪಲ್ಯಕ್ಕೆ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ ಬೇಕಾದ್ರೆ ಹಾಕ್ಕೊಳ್ಳಿ, ಕರಿಬೇವು, ಹಸಿಮೆಣಸು, ಈರುಳ್ಳಿ, ಅರಿಶಿನ, ಉಪ್ಪು ಹಾಕಿ ಒಗ್ಗರಣೆ ಹಾಕಿಬಿಡಿ. ಲಾಸ್ಟಿಗೆ ಉಪ್ಪು ನೋಡ್ಕೊಳ್ಳಿ, ಯಾಕಂದರೆ ಉಪ್ಪು ಅದರಲ್ಲಿದೆ, ಸ್ವಲ್ಪ ಉಪ್ಪು ಹಾಕಬೇಕು. ಲಾಸ್ಟಿಗೆ ತೆಂಗಿನ ತುರಿ. ಬನ್ನಿ ಮಾಡೋಣ, ಪಲ್ಯಕ್ಕೆ ಹಾಕೋಣ ಬನ್ನಿ. ಬಾಣಲಿ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದು ಸಾಸಿವೆ, ಉದ್ದಿನಬೇಳೆ ಹಾಕಿ. ಉದ್ದಿನಬೇಳೆ ಒಳ್ಳೆ ಫ್ಲೇವರ್ ಕೊಡುತ್ತೆ, ಯಾವುದೇ ಉಸುಳಿ ಮಾಡಿದ್ರು, ಕಡಲೆ ಕಾಳ್ದು ಮಾಡಿದ್ರು, ಇದು ಮಾಡಿದ್ರು. ಒಂದು ಸ್ವಲ್ಪ ಬಸ್ಸಾರು ಯಾರಿಗಿಷ್ಟ ಇಲ್ಲ, ಅದು ಹುರುಳಿಕಟ್ಟು ಬಸ್ಸಾರು ಅಂದರೆ ತುಂಬ ಇಷ್ಟ.
ಅದು ಚಳಿಗಾಲದಲ್ಲಿ ಹೇಳಿ ಮಾಡಿಸಿರೋ ಅಂಥ ಒಂದು ರೆಸಿಪಿ. ಕರಿಬೇವು, ಹಸಿಮೆಣಸು, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು ಹಾಕ್ಕೊಳ್ಳಿ. ಕೆಲವರು ಖಾರದ ಪುಡಿ ಹಾಕೋತಾರೆ, ಮಧ್ಯಕ್ಕೆ ಮಕ್ಕಳು ತಿನ್ಬೇಕಾದ್ರೆ ಹಸಿಮೆಣಸು ಬರಬಾರ್ದು ಅಂತ. ನಿಮ್ಮ ಇಷ್ಟ, ಯಾವ್ದು ಬೇಕಾದ್ರೆ ಹಾಕೋಬೋದು. ಈಗ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ತೀನಿ, ಯಾಕಂದರೆ ಕಾಳು ಬೇಯಬೇಕಾದ್ರೆ ಹಾಕ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ. ಹಾಕ್ಬಿಡ್ಬೇಕು. ಸೊ ನನ್ನ ಲಾಸ್ಟ್ ವಿಡಿಯೋಲ್ಲಿ ಕಾಮೆಂಟ್ ಬಂದಿತ್ತು ಮಟನ್ ಕೀಮಾ ಮಾಡಿ, ಚಿಕನ್ ಘೀ ರೋಸ್ಟ್ ಮಾಡಿ ಅಂತ. ವೆಜಿಟೇರಿಯನ್ಸ್ ಅವ್ರಿಗೆ ಏನೇನು ಬೇಕು, ಚಿಕನ್ ನಾನ್ ವೆಜಿಟೇರಿಯನ್ಸ್ ಅವ್ರಿಗೆ ಮಾಡ್ತೀವಿ, ವೆಜಿಟೇರಿಯನ್ಸ್ ಅವ್ರಿಗೆ ಏನೇನು ಬೇಕಂತ ಕಾಮೆಂಟ್ ಹಾಕಿ. ಬಿಕಾಸ್ ವೆಜಿಟೇರಿಯನ್ ಒಂದು ಕಾಮೆಂಟ್ ನೋಡಿಲ್ಲ ನಾನು, ಅಂದರೆ ಇದು ಬೇಕು ಅದು ಬೇಕು ಅಂತ. ಎಲ್ಲ ನಾನ್ ವೆಜಿಟೇರಿಯನ್ಸ್ ಅವ್ರದ್ದೇ ಇತ್ತು. ಸೊ ವೆಜಿಟೇರಿಯನ್ಸ್ ಕಾಮೆಂಟ್ ಬಿಲೋ ಟುಡೇ. ಆಗ ಪಲ್ಯ ಬೇಯ್ತಿದ್ದಂಗೆ ನಮ್ಮಮ್ಮ ಅದಕ್ಕೆ ಕೊಬ್ಬರಿ ತುರಿ ಹಾಕ್ತಾ ಇದ್ದಾರೆ. ಸಾರಿಗೆ ಒಗ್ಗರಣೆ ಹಾಕೊಂಬಿಡೋಣ. ಸಾರು ಕುದೀತಾ ಇದೆ, ಬನ್ನಿ. ಆಯಿತಾ? ಸಾಸಿವೆ ಒಂಚೂರು ಚಟಪಟ ಅಂತಿದ್ದಂಗೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ. ಇವಾಗ ನಮ್ಮ ಸಾರು ಕುದೀತಾ ಇದೆ ಆ್ಯಂಡ್ ಒಗ್ಗರಣೆನ ಸಾರಿಗೆ ಹಾಕೋಣ, ಬನ್ನಿ. ಸೊ ಗೈಸ್, ಸಾರು ಮತ್ತು ಪಲ್ಯ ರೆಡಿ ಇದೆ. ನಾನು ಟೇಸ್ಟ್ ಮಾಡಿದೆ, ಸಖತ್ತಾಗಿದೆ. ನೀವು ಟೇಸ್ಟ್ ಮಾಡಿಬಿಟ್ಟು ಕಾಮೆಂಟ್ ಮಾಡಿ ಹೇಗಿತ್ತು ಅಂತ. ಸೊ ಗೈಸ್, ಇವಾಗ ಅಡುಗೆ ಮಾಡಾಯಿತು, ವಿಡಿಯೋ ಶೂಟ್ ಮಾಡಾಯಿತು. 2 o'clock ನನ್ನ ಶಾರ್ಟ್ ವಿಡಿಯೋ ಬರುತ್ತೆ ಆ್ಯಂಡ್ ಲಾಂಗ್ ವಿಡಿಯೋ ಪ್ರಾಬಬಲಿ 1 o'clock ಹಾಕ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಇವಾಗ ಹೋಗಿ ವರ್ಕೌಟ್ ಮಾಡೋಣ. ನಂದೇನಾದರೂ ವರ್ಕೌಟ್ ಲಿಸ್ಟ್ ನಿಮಗೆ ಬೇಕು, ಇವಾಗ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ ಯಾವ್ಯಾವ ವರ್ಕೌಟ್ ಮಾಡ್ತೀನಿ ಅಂತ ಅಂದರೆ ನಾನು ಬೇಕಾದರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ಇವಾಗಲೇ. ಸೊ ಇಷ್ಟು ವರ್ಕೌಟ್ ನಾನು ಮಂಡೇಯಿಂದ ಸ್ಯಾಟರ್ಡೇ ತನಕ ಮಾಡ್ತೀನಿ. ಸಂಡೇ ನೀವು ಬ್ರೇಕ್ ತೊಗೋಬೋದು, ನೋ ವರೀಸ್. ಆ್ಯಂಡ್ ಆಲ್ಸೋ ಇವಾಗ ಏನು ಹುರುಳಿಕಟ್ಟಿನ ಪಲ್ಯ ಮತ್ತು ಸಾರು ಮಾಡಿದ್ದಾರೆ. ಸೊ ನೀವು ತಿನ್ನಬೇಕಾದ್ರೆ ಚೂರು ಪಲ್ಯ, ಚೂರು ಸಾರು, ಚೂರು ಅನ್ನ ತಿನ್ನಿ. ಏನಕ್ಕಂದರೆ ಹುರುಳಿಕಟ್ಟಲ್ಲೂ ಕಾರ್ಬ್ಸ್ ಜಾಸ್ತಿನೇ ಇರುತ್ತೆ ಆ್ಯಂಡ್ ಪ್ರೋಟೀನ್ ಹೈ ಇರುತ್ತೆ, ಓಕೆನಾ? ಸೊ ನೀವೇನು ಮಾಡ್ಬೋದು ಅಂದರೆ, ಹೊಟ್ಟೆ ತುಂಬಬೇಕು ಅಂದರೆ ಒಂಚೂರು ರೈಸ್, ಒಂಚೂರು ಪಲ್ಯ, ಒಂಚೂರು ಸಾರು ತಿನ್ನಿ. ಅಥವಾ ಜಾಸ್ತಿ ಪಲ್ಯನೇ ಇಟ್ಕೊಂಡು ಸಾರು ಜೊತೆ ತಿನ್ನಿ ಅಷ್ಟೇ. ಬಿಕಾಸ್ ನಾನಿವಾಗ ಅದೇ ಮಾಡೋದು, ಹೋಗಿ ಪಲ್ಯ ಮತ್ತು ಸಾರು ತಿಂತೀನಿ, ರೈಸ್ ತಿನ್ನಲ್ಲ. ಸೊ ನೀವು ಡಿವೈಡ್ ಮಾಡ್ಕೊಳ್ಳಿ, ಹಾಫ್ ಡಿವೈಡ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಅಷ್ಟೇ ಗೈಸ್ ಇವತ್ತಿನ ವೀಡಿಯೋಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.